ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಒಂದು ಸೂಪರ್ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಇವತ್ತು ಸೂಪರ್ ಅಂತ ಅಂದರೆ, ಇವತ್ತು ನನ್ನ ಮಗಳಿಗೆ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ನಾಮಕರಣ ಥರ ಅಂದರೆ ವರ್ಷ ತುಂಬೋದ್ರೊಳಗೆ ಮಾಡಬೇಕು ಅಂತ ಹೇಳಿದರು. ಅದಕ್ಕೇ ಇವತ್ತು ಹಂಗೆ ಸಿಂಪಲ್ಲಾಗಿ ಮಾಡಿಸೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಬೇಗ ಎದ್ದು ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ಈಗ ಬಾಗಿಲಿಗೆ ರಂಗೋಲಿನ ಹಾಕಕ್ಕೆ ಬಂದಿದ್ದೀನಿ. ಕಸ ಗುಡಿಸೋದು ಮನೆ ಒರೆಸೋದು ಎಲ್ಲ ಡೈಲಿ ಶೂಟ್ ಮಾಡಿದ್ರೆ ಚೆನ್ನಾಗಿಲ್ಲ ಅಂತೇಳಿ ಅದನ್ನೇನು ಶೂಟ್ ಮಾಡ್ಕೊಳ್ಳಿಲ್ಲ. ಈಗ ನಾನು ಹಾಕ್ತಾರ ರಂಗೋಲಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ನನಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಮತ್ತು ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಈ ರೀತಿ ಮನೆ ಬಾಗಿಲನ್ನ ನೋಡೋದೇ ಒಂದು ಚೆಂದ ಅನಿಸುತ್ತೆ ಅಲ್ವಾ? ಅದರಲ್ಲೂ ಬೆಳಗ್ಗೆ ಟೈಮ್ ಎದ್ದು ಪೂಜೆ ಮಾಡಿದ್ರೆ ಅದೊಂಥರ ನೆಮ್ಮದಿ, ಪ್ರಶಾಂತತೆ ಎಲ್ಲನೂ ಕೂಡ ಸಿಗುತ್ತೆ. ಬೇಕಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನು ಹೊಸ್ಲು ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ದೇವ್ರ ಮನೆಗೂ ಕೂಡ ಪೂಜೆ ಮಾಡೋಣ ಅಂತ ಬಂದೆ. ಇವತ್ತು ನೆನ್ನೆ ಹೂ ತಗೊಬಂದಿರಲಿಲ್ಲ, ಹೂವೇ ಇರಲಿಲ್ಲ. ಅದಕ್ಕೇ ಹಾಗೇ ದೀಪನ ಹಚ್ಚಿ ಪೂಜೆಯನ್ನು ಕೂಡ ಮುಗಿಸ್ಕೊಂಡೆ. ಬೆಳಗ್ಗೆ ಹೇಳೋದ್ರಿಂದ ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈಗ ಪಾಪು ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತ ನಂಗೆ ಗೊತ್ತಿರೋದ್ರಿಂದ ಒಂದು ಸುಮಾರು 6 ಕಾಲಷ್ಟಲ್ಲೆಲ್ಲ ಪೂಜೆನೇ ಆಗೋಗಿರುತ್ತೆ. 7 ಕಾಲಷ್ಟರಲ್ಲಿ ತಿಂಡಿ ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಎಲ್ಲನೂ ಕೂಡ ರೆಡಿ ಮಾಡ್ಕೊಬಿಡ್ತೀನಿ. ಇದೊಂದು ರೂಢಿ ಇವಾಗ ತುಂಬಾ ಯೂಸ್ಫುಲ್ ಅನ್ನಿಸ್ತಿದೆ. ಆರೋಗ್ಯದಲ್ಲಾಗಿರ್ಬೋದು ಅಥವಾ ಮನಸ್ಸಲ್ಲಾಗಿರ್ಬೋದು ತುಂಬಾ ಖುಷಿ ಕೊಡ್ತಾ ಇದೆ. ಆ ಫೀಲೇ ಒಂಥರ ಬೇಗ ಎದ್ದು ಪೂಜೆ ಮಾಡಿದ್ವಿ ಒಂದು 10 ನಿಮಿಷ ಸಮಾಧಾನದಿಂದ ಕುತ್ಕೊಂಡು ಕಾಫಿ ಹತ್ರ ಟೀ ಕುಡಿತಿರ್ತೀವಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ಮಾಮೂಲಿಗಿನ್ನ ಅದಿನ್ನ ಸೂಪರ್ ಅನಿಸುತ್ತೆ. ನಿಮಗೆ ಯಾವ ರೀತಿ ಅನಿಸುತ್ತೆ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವಾಗ ತಿಂಡಿಗೂ ರೆಡಿ ಮಾಡಿಬಿಡೋಣ ಅಂತ ಬಂದಿದ್ದೀನಿ.
ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬರೋಷ್ಟರಲ್ಲಿ ಟೈಮ್ ಆಗುತ್ತೆ. ಇನ್ನು ನಮ್ಮ ಮನೆಯವರು ಆಫೀಸ್ಗೆ ಹೋಗೋಷ್ಟರಲ್ಲಿ ತಿಂಡಿ ತಿನ್ನೋಕ್ಕಾಗಲ್ಲ ಅಂತೇಳಿ ಇವಾಗನೇ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಊರಿಂದ ಮಮ್ಮಿ ಬಂದಿದ್ರು, ಅವ್ರು ಹಾಲು ತಗೊಬಂದಿದ್ರಲ್ಲ, ಇನ್ನು ಒಡೆದೋಗ್ಬಿಡುತ್ತೆ ಅಂತ ಹಾಲನ್ನ ಕಾಯಕ್ಕೆ ಒಂದು ಕಡೆ ಇಟ್ಕೊಂಡು ಇಡ್ಲಿಗೆ ಅಂತ ರುಬ್ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೀವು ನೋಡ್ತಿದ್ದೀರಲ್ಲ. ಅದಕ್ಕೆ ಅಂತೇಳಿ ಸಿಂಪಲಾಗಿ ಒಂದು ತರಕಾರಿ ಹುಳಿ ಮಾಡಿಟ್ಬಿಡೋಣ, ಲೇಟ್ ಆಗಿಬಿಡುತ್ತೆ ಅಂತ ತರಕಾರಿನ ಕೂಡ ತಗೋತಾ ಇದ್ದೀನಿ. ನಾವು ಊರಿಗೆ ಹೋಗ್ತೀವಿ ಅಂದರೆ ಯಾವ ತರಕಾರಿನೂ ಕೂಡ ಜಾಸ್ತಿ ತಗೊಬರಲ್ಲ. ಏನು ತರಕಾರಿ ಇತ್ತು ಅದರಲ್ಲೇ ಸಿಂಪಲಾಗಿ ಮಾಡಿಬಿಡೋಣ ಇವತ್ತೊಂದು ದಿನಕ್ಕಲ್ವ. ಇನ್ನು ನಾಳೆ ಹೆಂಗಿದ್ರು ಊರಿಗೆ ಹೋಗ್ತೀವಿ, ಸುಮ್ಮನೆ ತಂದ್ರೂ ವೇಸ್ಟ್ ಅಂತ ತಿಂಡಿ ಎಲ್ಲ ರೆಡಿ ಮಾಡಿಟ್ಟೆ. ಮುಂದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಮೇಡಮ್ ಅವರು ಸ್ವಲ್ಪ ಹಿಂಸೆ ಕೊಡ್ತಾರೆ. ಅಲ್ಲಿಂದ ದೇವಸ್ಥಾನಕ್ಕೂ ಕೂಡ ಬಂದು ಒಂದು ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಪುಟ್ಟಮ್ಮ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ಲು ಅಂದರೆ ನನ್ನ ಕಣ್ಣೇ ಬೀಳ್ತಿತ್ತು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇನ್ನು ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ಕೇವಲ 350 ರುಪೀಸ್ ಅಷ್ಟೇ, HBR ಸಿಲ್ಕಲ್ಲಿ. ನಿಮ್ಗೇನಾದರೂ ಇಷ್ಟ ಆದರೆ ಒಮ್ಮೆ ಹೋಗಿ ನೋಡಿ, ಅಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಅಂತ ಅನಿಸುತ್ತೆ. ನಾವು ಹೋದಾಗೆಲ್ಲ ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿರೋ ಸೀರೆಗಳೇ ಸಿಗುತ್ತೆ. ಅದರದ್ದು ಬ್ಲೌಸು ಬೇರೆದದು, ನಾನು ಅದನ್ನ ಸ್ಟಿಚ್ ಮಾಡ್ತಿರ್ಲಿಲ್ಲ, ಹಾಗಾಗಿ ಒಂದು ವೆಲ್ವೆಟ್ಟು ಕಡಿಮೆ ದುಡ್ಡನ್ನು ತಗೊಂಡಿದ್ದೆ, ಅದನ್ನೇ ವೇರ್ ಮಾಡ್ತಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದು ಮುಗಿಸ್ಕೊಂಡು ಒಳಗಡೆ ಪೂಜೆಗೆ ಅಂತ ಬಂದಿದ್ದೀವಿ. ಸಿಂಪಲಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಸ್ವಲ್ಪನೇ ಥರ ಕೇಳಿದ್ರು. ಅಕ್ಕಿ, ಬೆಲ್ಲ ಮತ್ತು ಕಾಯಿ, ಹಣ್ಣು ಮತ್ತು ಹೂವಷ್ಟೇ. ನಮ್ಗಿನ್ನ ಮುಂಚೆ ಒಬ್ಬರು ಬೇರೆಯವ್ರು ಬಂದಿದ್ರು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ನವ ಜನಿತ ತಾಪತ್ರಯ ನಿವಾರಣ ಅರ್ಥಂ ಜನ್ಮ ಗ್ರಹ ಅರಿಷ್ಟ ಸ್ಥಾನೇಶ ಸ್ಥಿತ ತೈ ಗ್ರಹ ದೇವತಾ ಪ್ರೀತ್ಯರ್ಥಂ ಮಮ ಪುತ್ರ್ಯಾಹ ನಾಮಕರಣ ಪೂಜಾ ओम अस्मिन् कब्जेवं भोः महानिम्माव शृणुयामदेवा भद्रं पश्चिमाक्षविर्यत्राः ಪಾಪನ ಕೇಳ್ಕೊಡಿಯಮ್ಮ. ಉಂಗುರ ಇದೆ ಸರ್ ನಿಮ್ಮ ಕೈಲಿ, ಉಂಗುರ ನೀವೇ ಕೊಡಿ. ಯಾವ ಒಂದು ಉಂಗುರ ಅಲ್ಲ, ಬೆಳೆದೈತೆ ಅಷ್ಟೇ, ಚಿನ್ನದ ಲಕ್ಷ್ಮೀ ದೇವಿ ಅಂತ. ಸರ್ ಈಗ ಬಲಗಡೆ ಕಿವಿಲಿ ನಾನು ಹೇಳ್ದಂಗೆ ಹೇಳ್ಬೇಕು. ಈಗ ಬರೋದ್ರಲ್ಲ ಅದೇ ದೇವರ ನಾಮ ಅಂತೇಳಿ. ಬಲಗಡೆ ಕಿವಿಲ? ಹಾಂ, ಬಲಗಡೆ ಕಿವಿ ಕುತ್ಕೊಬೋದು. ದೇವರ ನಾಮ, ಹಾಂ, ಲಕ್ಷ್ಮೀ ದೇವಿ ಅಂತೇಳಿ. ಲಕ್ಷ್ಮೀ ದೇವಿ, ಹಾಂ. ನಕ್ಷತ್ರ ನಾಮ, ಮೂರು ಸಲ ಅಮೂಲ್ಯ ಸೋಮಶೇಖರ್ ಅಂತೇಳಿ. ಅಮೂಲ್ಯ ಸೋಮಶೇಖರ್. ವ್ಯಾವಹಾರಿಕ ನಾಮ ಅಂತೇಳಿ. ಮೂರು ಸಲ ಅಮೂಲ್ಯ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಾಡಿ